ನೆನ್ಸ್ಕೊಂಡ್ರೆ ಹೋಗ್ಬಿಡೋಣ ಅನ್ಸುತ್ತೆ. ಹುಚ್ಚ ವೆಂಕಟ್ ಅವರ ಒಂದು ಇಂಟರ್ವ್ಯೂ ನೋಡಿ ತುಂಬ ಬೇಜಾರಾಯ್ತು ಗುರು. ರೀಸೆಂಟಾಗಿ ನ್ಯೂಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಹರೀಶ್ ಅವರು ಹುಚ್ಚ ವೆಂಕಟ್ ಅವರ ಇಂಟರ್ವ್ಯೂನ ಮಾಡಿದ್ದಾರೆ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ನಂದೇ ತಪ್ಪು, ನಾನು ಮಾಡಿದ ಕೆಲವೊಂದು ತಪ್ಪು ನಂದೇ ಇತ್ತು. ನಾನು ಕೈ ಮಾಡೋದಾಗಲಿ ಬೈಯೋದಾಗಲಿ ಇವೆಲ್ಲ ಮಾಡಿದೆ, ಅದು ತಪ್ಪು. ಆ ವ್ಯಕ್ತಿ ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬದಲಾಗಿದ್ದಾರೆ ಅಂತ. ಹಿಂದೆ ತಪ್ಪುಗಳನ್ನ ಮಾಡಿದ್ದಾರೆ, ಆದರೆ ಅದನ್ನು ಒಪ್ಕೊಂಡು ತಿದ್ಕೊಳ್ತಾ ಇದ್ದಾರೆ. ಲಕ್ಷ ಲಕ್ಷ ಹಣ ಹಾಕಿ ಮೂವಿ ನಿರ್ಮಾಣ ಮಾಡಿದವರು, ಹೀರೋ ಆಗಿದ್ದವರು, ಇವತ್ತು ಅವರ ಅಕೌಂಟ್ ಬ್ಯಾಲೆನ್ಸು ಕೇವಲ ₹6.56. ₹6.56 ದುಡ್ಡೇ ಇಲ್ಲ, ಕಷ್ಟದಲ್ಲಿದ್ದಾರೆ. ಆದರೂ ಅನಾಥಾಶ್ರಮಕ್ಕೆ ಹೋಗಿ 2,000 ರೂಪಾಯಿ ದುಡ್ಡು ಕೊಟ್ಟು ಅಕ್ಕಿ ಕೊಡಿಸಿ ಬಂದಿದ್ದಾರಂತೆ. ಅದನ್ನು ಕೂಡ ಅವರೆಲ್ಲೂ ಹೇಳ್ಕೊಂಡಿಲ್ಲ. ಇರೋದೇ ಒಂದು ₹2,000 ಇರುತ್ತೆ, ಅದನ್ನು ಆಶ್ರಮ ಕೊಟ್ಟು ಬಂದ್ಬಿಡ್ತೀರಾ? ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ಕಮ್ಮಿ ಕೊಟ್ಟಿರೋದು. ಒಂದು ಕಣ್ಣಿಗೆ ಪೊರೆ ಬಂದಿದೆ, ಆಪ್ರೇಷನ್ಗೆ 57,000 ರೂಪಾಯಿ ದುಡ್ಡು ಬೇಕಂತೆ, ಅದಕ್ಕೂ ದುಡ್ಡಿಲ್ಲ. ಕಣ್ಣು ಅದು ಆಪ್ರೇಷನ್ ಮಾಡಿಸ್ಬೇಕು, 57,000. ತುಂಬ ಕಷ್ಟದಲ್ಲಿದ್ದಾರೆ. ಆದರೂ ಅವ್ರು ಹೇಳೋ ಮಾತೇನು ಗೊತ್ತಾ? ಯಾರು ನನಗೆ ಹೆಲ್ಪ್ ಮಾಡಬೇಡಿ, ಯಾರು ಆಶ್ರಮದಲ್ಲಿ ಇರೋನ್ನ ನೋಡ್ಕೊಂತವ್ರು ಅಂಥವ್ರಿಗೆ ಹೆಲ್ಪ್ ಮಾಡಿ, ನಾನು ನಿಮ್ಮ ಹತ್ರ ಹೆಲ್ಪ್ ಕೇಳಲ್ಲ. ನನಗೆ ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೀನಿ, ನಿಮ್ಮ ಕೈಲಾದಷ್ಟು ದುಡ್ಡು ಕೊಡಿ, ನಾನು ಡಿಮ್ಯಾಂಡ್ ಮಾಡಲ್ಲ ಅಂತಾರೆ. ಗೆಸ್ಟ್ ಅಪಿಯರೆನ್ಸ್ ಆಗಲಿ ಏನೇ ಆಗಲಿ ನೀವು ಕರೀರಿ, ನಾನು ಮಾಡ್ತೀನಿ. ನಾನು ಸಿಂಗಿಂಗ್ ಆಗಲಿ ಹಾಡಾಗಲಿ ನಾನು ಆಡ್ತೀನಿ. ಬರೀ ಸ್ವಾರ್ಥಿಗಳೇ ತುಂಬಿಕೊಂಡಿರೋ ಈ ಪ್ರಪಂಚದಲ್ಲಿ ತಾನು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆ ನೋಡಿ. ಆ ಗುಣಕ್ಕೆ ನಂದೊಂದು ಸಲಾಂ ಗುರು. ನೆನ್ಸ್ಕೊಂಡ್ರೆ ಹೋಗ್ಬಿಡೋಣ ಅನ್ಸುತ್ತೆ. ಹರೀಶ್ ಅವ್ರು ಕೇಳ್ತಾರೆ, ಇಷ್ಟು ಕಷ್ಟದಲ್ಲೂ ಹೇಗೆ ನಗ್ತಾ ಇದ್ದೀರಾ ಅಂತ. ಅದಕ್ಕೆ ವೆಂಕಟ್ ಅವ್ರು ಹೇಳೋ ಮಾತೇನು ಗೊತ್ತಾ? ಅಳ್ತಾ ನಗ್ಬೇಕು, ನಗ್ತಾ ಅಳ್ಬೇಕು. ಎಂಥ ಮಾತಲ್ವ ಗುರು. ಹುಚ್ಚ ವೆಂಕಟ್ ಅವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.